ನಮ್ಮ ಅತ್ತಿ ಕೈಲಿ ಇವತ್ತೆಲ್ಲ ಕೆಲಸ ಮಾಡಿಸ್ತೀನಿ ಅಂದರೆ ಆಕೆಗೆ ಒಂದಿಟ್ಟು ಬುದ್ಧಿ ಬರ್ತದ. ಖಾಲಿ ಕುಂತು 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 ತಲೆ ಅನ್ನೋದು ದೆವ್ವಿನ ಮನಿ ಆಗಿಬಿಟ್ಟದ. ನನ್ನ ಗಂಡಗ ಜಗಳ ಹಚ್ಚಕ್ಕೆ ಬರ್ತಾಳ ಖಾಲಿ ಕುಂತು. ಅದಕ್ಕೆ ಇವತ್ತೆಲ್ಲ ಕೆಲಸ ಅಕ್ಕಿನೇ ಮಾಡ್ಬೇಕು. ಇವತ್ತಿಂದ ಈ ಕಡೆ ತೆಗೆದು ಈ ಕಡೆ ಏನು ಇಡಲ್ಲ, ನಾನಂತರೂ ಮಾಡ್ತೀನಿ ಇವತ್ತು. ಅತ್ತಿ ನನ್ನ ಆಟ ಶುರು ನೋಡಟ ಈಗ ಸೊಸಿಗತ್ ಹ್ಯಾಂಗತ್ ಹೇಳಿ. ಯವ್ವ ನನ್ನ ಗಂಡ ಹೊಂಟಾನ, ಮತ್ತಿನ್ನ ಅಡುಗೆ ಮಾಡಿಲ್ಲ ಅದು ಇದು ಅಂತ ಹೇಳಿ ಬೈಕೋತ್ ನಿಂತು ಬಿಡ್ತಾನ. ಚಾಲು ಮಾಡ್ತೀನಿ ನನ್ನ ನಾಟಕ. ಈಕಿ ಏನು ಇವತ್ತು ಇಟ್ಟತನ ಮಕ್ಕೊಂಡಾಳು ಇನ್ನೂ ಎದ್ದಿಲ್ಲ. ನನಗಲ್ಲಿ ಡ್ಯೂಟಿಗೆ ಒಂದು ಹೊತ್ತಾಯ್ತು, ಟಿಫಿನ್ ಅದು ಹಾಕಿ ಕೊಡ್ತಾಳೇನಂತ ನಾ ಅಂದ್ರೆ ಇನ್ನ ಈಕಿ ಮಕ್ಕೊಂಡೇ ಬಿಟ್ಟಾಳ. ಅಡಿಗೆನೂ ಮಾಡ್ಲಕ್ಕಿಲ್ಲ ಇವತ್ತ. ಯಾಕೆ ಮಕ್ಕೊಂಡಿರ್ಬೇಕು? ಆರಾಮದಾಳ ಇಲ್ಲ? ಕುಮದ ಕುಮದ ಜ್ವರ ಏನು ಇಲ್ಲ, ಮತ್ತ್ಯಾಕೆ ಮಕ್ಕೊಂಡಾಳ ಈಕಿ? ಕುಮದ ಯಾಕ ರಾಜೇಶ ಅಂತ ಪರಿಚಯ ಇರಾಕತ್ತಿದಲ್ಲ, ಏನಾಯ್ತು ಈಕಿಗೆ ಹಿಂಗೆ ಮಕ್ಕೊಂಡಾಳಲ್ಲ? ನೋಡವ್ವ, ಹೊಟ್ಟೆ ಏಳಲ್ಲೇ ಹೊಂಟಾಳ. ಎಷ್ಟೊತ್ತೈತಿ ಎಬ್ಬಿಸ್ಲಕತ್ತೀನಿ, ಏಳಲ್ಲೇ ಹೊಂಟಾಳ. ಅದಕ್ಕೆ ಜ್ವರಗಿನ ಅದಾವೇನಂತೇಳಿ ನೋಡ್ದ, ಜ್ವರ ಏನು ಇಲ್ಲ. ಅದು ಯಾಕೆ ಹಿಂಗೆ ಮಕ್ಕೊಂಡಾಳ ಏನೋ ಗೊತ್ತಾಗ್ಬಲ್ದು ನನಗೆ. ಏನಾಗಿದೆ ಬೇ? ಏನು ಮತ್ತೇನು ಜಗಳ ಆಡಿದ್ರೆ ಏನು? ಇಷ್ಟಕ್ಕೆ ಈ ಪರಿಚಯ ಇರ್ಲಕತ್ತಿದ್ದೇನು ನೀನು? ನಾನು ಏನಾಯ್ತಪ್ಪ ಅಂಥೇಳಿ ನಾನು ಎದ್ದು ಬಂದ. ಆಕಿ ನೋಡಪ್ಪ, ನಿದ್ದೆ ಹತ್ತಿದವರಿಗೆ ಎಬ್ಬಿಸ್ತದ ಮನುಷ್ಯ, ನಿದ್ದೆ ಹತ್ತಲಾರ್ದೆ ನಾಟಕ ಮಾಡೋರಿಗೆ ಅದು ಹೆಂಗೆ ಎಬ್ಬಿಸ್ತಿ? ಹೋಗ್ಲಿ ಬಿಡು. ಈಗ ನಾ ಏನಾರ ಅಂದ್ರೆ ಮತ್ತೆ ನಿನಗೆ ಸಿಟ್ಟು ಬರ್ತದ, ಯಾಕೆ ಬೇಕು? ತಡಿ, ಒಂದು ಗಿಲಾಸ್ ನೀರು ತಂದು ಉಗ್ದುರಾಯ್ತು, ತಾನೇ ಹೇಳ್ತಾಳ. ಇದು ಒಂದು ಅತ್ತಿ ನೀರು ಉಗಿತಾಳಂತಲ್ಲವ ಈಗ ನನ್ನ ಮುಖದ ಮೇಲೆ ತಣ್ಣ ನೀರು ಎಡ್ಸುಳತ್ತಂದ್ರೆ ನನಗತಿ ಬ್ಯಾಡವ್ವ, ಮತ್ತ ಥಂಡಿದು ಆಗಿತ್ತು, ನೀರೇನು ಬ್ಯಾಡ ತಗೋ. ತಡಿ, ಇನ್ನೂ ಒಂಚೂರು ಎಬ್ಬಿಸ್ತೀನಂತ. ಪಟ್ನೆ ಎದ್ದು ಬಿಡ್ಬೇಕು. ಇದ್ದಿಲ್ಲ ಅಂದ್ರೆ ನಮ್ಮ ಅತ್ತಿ ಸೀದಾ ಹೋಗಿ ನೀರು ತಂದು ಮುಖದ ಮೇಲೆ ಉಗಿದು ಬಿಡ್ತಾಳ. ಕುಮದ 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 ರೀ ಬೆಳಗೈತೇನ ರೀ? ಯಾಕೇನೋ ನನಗೆ ಮೈ ಕೈ ಒಜ್ಜಾಗ್ಬಿಟ್ಟದ್ರಿ, ಹೊಟ್ಟೆ ಏಳಿಕೆ ಆಗವಲ್ದು. ಅದು ಏನಾಗ್ಯದ ಗೊತ್ತಿಲ್ಲ, ತಲೆ ವಿಪರೀತ ಒಜ್ಜಾಗ್ಬಿಟ್ಟದ್ರಿ. ನನಗಂತರೂ ಒಂದು ಕಲ್ಲ ತಲೆ ಮೇಲೆ ಹೊದ್ಕೊಂಡು ಕುಂತೀನಿ ಅನ್ಸ್ಲಕತ್ತದ. ಆ ಪರಿ ಆಗ್ಯದ್ರಿ ನನಗೆ. ಅದು ಯಾಕೆ ಹಿಂಗಾಗ್ಯದ ಅನ್ಸುತ್ತೆ ಒಂದು ಗೊತ್ತಾಗಲ್ದು. ತಡ್ರಿ, ಎದ್ದು ನಿಮ್ಗೆ ಟಿಫಿನ್ ಅದು ರೆಡಿ ಮಾಡ್ತೀನಂತ. ಒಂಚೂರು ಹೊತ್ತೈತ್ರಿ ಹೇಳಕ್ಕ, ಒಂದೀಟು ನಿಂದ್ರಿ ಹೇಳ್ತೀನಿ. ಯಾಕೆದ್ದಿ ಕುಮದ? ಮಕ್ಕೋಬೇಕಿಲ್ಲ, ತಲೆ ಭಾರ ಆಗ್ಯದ ಅಂತ ಹೇಳ ಅನ್ನತ್ತಿದ್ದಿ, ಮಕ್ಕೋ. ನಾನು ಈಗ ಅವಾಗ ಒಂದಿಟ್ಟು ಶುಂಠಿದ ಹಾಕಿ ಒಂದಿಟ್ಟು ಚಾ ಮಾಡ್ಕೊಂಡು ತಂದು ಕೊಡ್ಲಕ್ಕೆ ಹೇಳ್ತೀನಂತ. ಕುಡಿ ಒಂದಿಟ್ಟು ತಲೆ ಭಾರ ಎಲ್ಲ ಇಳಿತದ, ಒಂದಿಟ್ಟು ಕಮ್ಮಿ ಆಗ್ತದ. ಊಟದಾಗ ಚಿಂತೆ ಮಾಡ್ತಿ? ಅವು ಇಲ್ಲೇನು ಮನ್ಯಾಗ? ಇವತ್ತು ಅವನ ಕೈಲೇ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿ ಹಾಗೆ ಟಿಫಿನ್ ಕಟ್ಕೊಂಡು ಹೋತೀನಂತ. ನಿನಗೂ ಹಾಗೆ ಅವೇ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡಿ ತಂದು ಕೊಡ್ತಾಳ, ಊಟ ಮಾಡು. ದಿನಾಲು ನೀ ಮಾಡ್ತಿ, ಒಂದಿನ ನಮ್ಮ ಮಾಡಲ್ಲೇನು? ಯಾಕೆ ಚಿಂತೆ ಮಾಡ್ತಿ? ನಿಮ್ಮಕ್ಕೋ ಹೇಳಕ್ ಹೋಗ್ಬೇಡ ಏನು. ರೋಗಿ ಬಯಸಿದ ಹಾಲನ್ನ ವೈದ್ಯರು ಹೇಳಿದ್ದು ಹಾಲನ್ನ ಅತ್ತಿ ಒಲಿ ಮುಂದೆ ಸತ್ತಿ ನಾಟಕ ಮಾಡ್ಲಕತ್ತಾಳಕಿ ನಾಟಕ. ನನಗೆ ಗೊತ್ತಾಗಲ್ಲ ಅನ್ಕೊಂಡಾಳ. ನಾನೇ ಶಾಣೆ ಅಂದ್ರೆ ನನಗೇನೆ ಶಾಣೆ ಅದಾಳಲ್ಲ ವೈಕಿ. ನಾ ಚಾಪಿ ಕೆಳಗೆ ತೂರ್ದರಿಕಿ ರಂಗೋಲಿ ಕೆಳಗೆ ತೂರ್ತಾಳಲ್ಲ, ನನಗಿದು ತಿಳಿಲಿಲ್ಲಲ್ಲ ಹೊಂಬುಷಣಿ. ನಾನು ಈಗಿದೆಲ್ಲ ಅಡುಗೆ ಮಾಡಬೇಕಾ ನಾನು? ಅದು ಒಲಿ ಮುಂದೆ ಕೂತು ನನ್ನ ಮಗನಿಗೇನೋ ಮಾಡಿಕೊಡ್ತೀನಿ. ಈಕಿಗೂ ಮಾಡೋದು ಬಂತಲ್ಲ ನನಗೆ, ಮಾಡ್ತೀನಿ ತಡಿ ಈಕಿಗೆ. ಅವ್ವ, ಆಕಿ ಯಾವತ್ತೂ ಹಿಂಗ ಜಡ ಆಪತ್ತು ಅಂಥೇಳಿ ಅಂದು ಕುಂತಕಲ್ಲ, ಮನೆ ಕೆಲಸ ಅದು ಇದು ಅಂತೇಳಿ ಮಾಡ್ಕೊತ ಇರ್ತಾಳೆ ಯಾವಾಗ ನೋಡಿದ್ರ. ಇವತ್ತು ಯಾಕೋ ಆಕಿಗೆ ಜಡ ಬಂದಂಗೆ ಆಗ್ಬಿಟ್ಟದ. ಅದಕ್ಕೆ ಇದು ಮಾಡ್ಲಕತ್ತಾಳ. ನೀನೇ ಒಂದಿಟ್ಟು ಇವತ್ತ ಎಲ್ಲ ಒಂದಿಟ್ಟು ಔಡ್ಸ್ಕೊಂಡು ಹೋಗವ ಇವತ್ತೊಂದಿನ. ಯಪ್ಪ ಮಗನೇ, ನಿನ್ನ ಹೆಣ್ತಿಗೆ ಏನು ಜಡ ಬಂದಿಲ್ಲ, ಆಪತ್ತು ಬಂದಿಲ್ಲ, ಚಂದೆ ಅದಾಳ. ಅಲ್ಲಿ ಹಿಂದೆ ಇಟ್ಟು ಒಂದಿಟ್ಟು ಹೊಳ್ಳಿ ನೋಡು ಹ್ಯಾಂಗೆ ತಕತೈ ಅಂತ ಕುಣಿಲಕತ್ತಾಳ. ಒಂದಿಟ್ಟು ನೋಡು ಯಪ್ಪ. ಆಕಿ ನಿನ್ನಿಂದು ಸಿಟ್ಟ ಸೇಡ್ ಹಿಡ್ದಾಳ ನನ್ನ ಮ್ಯಾಲ, ಅದಕ್ಕೆ ಹಿಂಗೆ ಮಾಡ್ಲಕತ್ತಾಳ. ನಿನ್ನ ಪಾಠ ಕಲಿಸ್ತೀನಂದೇಳು ಯಪ್ಪ, ಅದಕ್ಕೆ ಹಿಂಗೆ ನಾಟಕ ಮಾಡ್ಲಕತ್ತಾಳ. ಅಲ್ಲಿ ನೋಡು ಹ್ಯಾಂಗೆ ಕುಣಿತಾಳ ನೋಡಕಿ. ಕಾಲು ಮುರಿತೀನಿ ಮತ್ತೆ ಹೇಳಕತ್ತೀನಿ ನಾನು ನಿನಗೆ. ಅವ್ವ, ನನಗೆ ಯಾಕೋ ನೀನೇ ಬೇಕಂತ ಹೇಳಿ ನಮ್ಮಿಬ್ಬರು ನಡು ತಂದು ಹಾಕ್ಲಿಕ್ಕೆ ನೋಡ್ಲಕತ್ತಿದ ಅನ್ಸ್ಲಕತ್ತದ. ನನ್ನ ಹೆಣತಿ ಹೇಳೋದೇನು ಸುಳ್ಳಲ್ಲ ಬಿಡು. ನೋಡಿ, ಇಲ್ಲಿಂದ ಇಲ್ಲೇ ಎಷ್ಟು ಸುಳ್ಳು ಹೇಳ್ದಿ ನೀನು ಕುಣಿಲಕತ್ತಾಳ ಅಂತೇಳಿ. ಆಕಿ ನೆಲ ಕುಸಿದು ಬಿದ್ದಂಗೆ ಆಗ್ಬಿಟ್ಟಾಳ ಜಡ ಬಂದದ ಹೇಳಿ. ಆಕಿಗೆ ನೀನು ಕುಣಿಲಕತ್ತಾಳ ಅಂತಲ್ಲವ ನೀನು. ಅದು ಎಲ್ಲಿ ಕುಣಿಲಕತ್ತಾಳ ನೋಡು. ನೀನು ಇಲ್ಲೇ ನಿಂತಿದ್ದಿ, ನಾನು ಇಲ್ಲೇ ನಿಂತೀನಿ. ಅದು ಎಲ್ಲಿ ಕುಣಿಲತ್ತಾಳ ಹೇಳಕಿ ನೋಡಲಿ. ರೀ ಅತ್ತೆರಿಗೆ ನನಗೆ ಕಂಡರೆ ಆಗಲ್ರಿ.
ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾರ. ಅತ್ತಿ ನಿಮಗೆ ಮನೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬಿಡ್ರಿ ಅತ್ತಿ, ನಾ ಹೆಂಗೋ ಒಂದು ಮಾಡ್ತೀನಿ. ತಲೆಗೆ ಒಂದಿಟ್ಟು ಬಟ್ಟೆ ಸುತ್ಕೊಂಡ್ರೆ ಮಾಡ್ತೀನಿ. ಆ ಕಡೆ ನೀವು ಸುಳ್ಳೆ ಹಿಂಗಂದು ನನ್ನ ಗಂಡಗೆ ತಂದಿಡ್ಬೇಡ್ರಿ ಅತ್ತಿ. ಅದು ಎಂತ ಸಿಟ್ರಿ ಅತ್ತಿ ನಿಮ್ಗೆ? ನಾ ಅನ್ಕೊಂಡ ಟಗರಿಲ್ ಬಿಡಕಿ ನೋಡಿ ನನ್ನ ಮಗನಿಗೆ ತಂದಿಡ್ಲಕತ್ತಾಳಲ್ಲ. ಕುಣಿ ಅದು ಎಟ್ಟ ಕುಣಿತಿ ಕುಣಿ, ನನ್ನ ಮಗನಿಗೆ ತಂದಿಡ್ಲಕತ್ತಿದಿ ಬಿಡಾಡಿ, ನನ್ನ ಮಗನಿಗೆ ತಂದಿಡ್ಲಕತ್ತಿದಿ. ಇದು ಹೊಂಬುಷನಿ ಹೆಣತಿ ಹೇಳಿದೆ ನಂಬ್ಕೊತ ಕುಂಡಿರ್ತದ. ನೋಡಲ್ಲಿ ಕಣ್ಣಾಗ ಎಣ್ಣೆ ಹಾಕೊಂಡು ನೋಡು ಹ್ಯಾಂಗೆ ಕುಣಿಲಕತ್ತಾಳ ನೋಡಕ್ಕಿ. ಅವ್ವ ನಿನಗ ಚಸ್ಮಾ ಬಂದಿರ್ಬೇಕು ನಿನಗ, ಅದಕ್ಕೆ ನಿನಗ ಹಂಗೆ ಕಾಣಿಸ್ಲಕತ್ತದ, ಕಣ್ಣು ಸರಿಯಾಗಿ ಕಾಣುವಲ್ದು. ಇದು ಈಗ ಹೋಗು, ಈಗ ಇವತ್ತೊಂದಿನ ಇರ್ಲಿ ಅಡ್ಗಿ ನಾನು ಅಲ್ಲೇ ಹೊರಗೆ ಏನಾರ ಒಂದಿಟ್ಟು ತಿನ್ಕೋತೀನಂತ, ನೀನು ಅಕ್ಕಿಗೆ ಒಂದಿಟ್ಟು ಏನಾರ ಮಾಡು, ಹಂಗೆ ನೀನು ಮಾಡ್ಕೋ ಊಟಕ್ಕದು. ನಾ ಇನ್ನು ಹೋಗ್ತೀನಿ, ನಾಳೆಗೆ ಸುಟ್ಟಿ ಹಾಕ್ತೀನಂತ ದವಾಖಾನಿಗೆ ಹೋಗಿ ಬರ, ಮತ್ತೆ ಒಂದಿಟ್ಟು ಕಣ್ಣದು ತೋರಿಸ್ಕೊಂಡು ಬರಮ್. ನನ್ನ ಕಣ್ಣಿಗೆ ಏನೂ ಆಗಿಲ್ಲ. ಹೋಗು, ನಿನ್ನ ಕಣ್ಣಿಗೆ ಏನಾರ ಆಗಿರ್ಬೇಕು ನೋಡು. ನಿನ್ನ ಕಣ್ಣಿಗೆ ಪರಿ ಬಂದಿರಬೇಕು, ಅದಕ್ಕೆ ನೀನು ಹೆಂಡತಿ ಮಾಡಿದ ಅಟ್ಟ ನಿನಗೇನು ಕಾಣುವಲ್ದು. ಹೋಗು ಡ್ಯೂಟಿಗೆ ಹೋಗು. ನನ್ನ ಕಣ್ಣೇನು ತೋರಿಸ್ತೀನಿ, ನಿನ್ನ ಕಣ್ಣು ತೋರಿಸ್ಕೋ. ನನ್ನ ಕಣ್ಣು ತೋರಿಸ್ಲಿಕ್ಕೆ ಬಂದು ನೀವ. ಕುಮುದ ಈಗ ಒಂದಿಟ್ಟು ರೆಸ್ಟ್ ಮಾಡು, ಅವು ಏನಾರ ಬಿಸಿ ಇದು ಮಾಡ್ಕೊಂಡು ತಂದು ಕೊಡ್ತಾಳ, ಕುಡ್ದು ರೆಸ್ಟ್ ಮಾಡಿ. ನೀನು ಕಡಿಮೆ ಆಗಿಲ್ಲ ಅಂತಂದ್ರೆ ಫೋನ್ ಮಾಡು, ನಾನು ಹಾಫ್ ಡೇ ಹಾಕಿ ಬರ್ತೀನಂತ ಮನೆಗೆ. ಏನು ಹೇಳಾರ್ದೆ ಇರಬೇಡ. ಈಗ ನೀ ರೆಸ್ಟ್ ಮಾಡು, ನಾ ಇನ್ನು ಬರ್ತೀನಿ. ಅಲ್ಲೇ ಹೊರಗೆ ಏನಾರ ನಾಷ್ಟ ಊಟ ಎಲ್ಲ ಮಾಡ್ಕೋತೀನಂತ ಇವತ್ತೊಂದಿನ. ಇರ್ಲಿ ನೀ ಈಗ ರೆಸ್ಟ್ ಮಾಡು. ಏನು? ಹ್ಞೂ ರೀ, ಇವತ್ತೊಂದಿನ ರೀ. ನಾಳೆಗೆ ಕಡಿಮೆ ಆಗಿಲ್ಲ ಅಂತಂದ್ರೆ ನಾನೇ ಎದ್ದು ಮಾಡ್ತೀನಂತ. ಇವತ್ತೊಂದಿನ ಅವಸ್ಕೋರಿ. ಆಯ್ತು, ನೀ ಯಾಕೆ ಇಟ್ಟು ವಿಚಾರ ಮಾಡ್ತಿ? ಒಂದಿನ ಅಲ್ಲಿ ಹೊರಗೆ ತಿಂದ್ರೇನು ಏನಾಗ್ತದೇನ? ಏನಿಲ್ಲ, ಆಯ್ತು ತಗೋ, ನಾ ಮಾಡ್ತೀನಿ, ಬರ್ತೀನಿ, ಹೊತ್ತಾಯ್ತು. ಹ್ಞೂ ರೀ, ಆಯ್ತು ರೀ, ಹೋಗ್ಬೇಡ್ರಿ. ಅವ್ವ ಒಂದಿಟ್ಟು ನೋಡ್ತಾ ಇರು, ಬಂದು ಆಕಿಗೆ ಹಂಗೆ ಒಂದಿಟ್ಟು ಬಿಸಿದು ಏನಾರ ಮಾಡಿಕೊಡು. ನೀನು ಬಿಸಿದು ಏನಾರ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಅದು ಮಾಡ್ರಿ. ಹಂಗೆ ಇರ್ಲಿಕ್ಕೆ ಹೋಗ್ಬೇಡ್ರಿ. ಏನು ಕಚ್ಚಾಡ್ಕೊತದು ಕೂಡ್ಬೇಡ್ರಿ ಮತ್ತೆ. ಏನು ನಾ ಇನ್ನು ಬರ್ತೀನವ್ವ, ಹೊತ್ತಾಯ್ತು. ಸಾಕು ಬಿಡೋ, ಅದು ಎಟ್ಟಂತ ನಾಟಕ ಮಾಡ್ತೀವಿ. ಹೋದನ್ ತಗೋ, ನನ್ನ ಮಗ ತಂದಿಟ್ಟಲ್ಲ ನನ್ನ ಮಗನಿಗೆ. ನಿನಗೆ ಬಿಸಿ ಮಾಡಿ ಹಾಕ್ಬೇಕತ್ತ. ನಿನಗೆ ಬಿಸಿದು ಮಾಡಿ ಹಾಕ್ತೀನಿ. ನಿನಗೆ ಬಿಸಿ ನೀರು ತಂದು ಹಾಕ್ತೀನಿ ಮೈ ಮೇಲೆ. ಗೊತ್ತಾಗ್ತದ ಬಿಸಿ ಮಾಡಿ ಹಾಕೋದು ಹೆಂಗಂತೇಳಿ. ಕೂಲ್ ಅತ್ತಿ, ಇವತ್ತು ಒಂದಿನಕ್ಕಷ್ಟೇ ಅಲ್ಲ, ನನ್ನ ಆಟ ಇವತ್ತು ಸ್ಟಾರ್ಟ್ ಆಗ್ಯದ. ಇನ್ನು ನೋಡ್ತಾ ಹೋಗು, ನೀನ ಹೋಗು, ಬಿಸಿದೇನಾರ ಮಾಡ್ಕೊಂಡು ತಿನ್ನೋಗು. ತಿಂತೀನಿ, ನನ್ನ ಬಿಸಿ ಅಡುಗೆ ಮಾಡ್ಕೊಂಡು ತಿಂತೀನಿ. ನಿನಗೆ ಮಾಡಿ ಹಾಕ್ತೀನಿ ಅನ್ಕೊಂಡಿದ್ದಿ. ನಿನಗೆ ಒಂದು ಗಿಲಾಸ್ ನೀರು ಸಮೇತ ತಂದು ಕೊಡಲ್ಲ ನಾನು. ಉಪವಾಸ ಬಿಡ್ಬೇಕು ನೀನು ಇವತ್ತ, ನೋಡ್ತಿರೋ. ಅತ್ತಿ ಡೋಂಟ್ ವರಿ, ಚಿಂತೆ ಮಾಡಬೇಡ. ನೀನೇನು ಅಡುಗೆ ಮಾಡಿ ಹಾಕೋದು ಬೇಕಾಗಿಲ್ಲ. ಸ್ವಿಗ್ಗಿ ಜೊಮ್ಯಾಟೊ ಎಷ್ಟೊಂದು ಅದಾವ. ನೀರು ಕೊಡಬೇಡ. ನಾನು ಬಿಸಿಲೇರಿ ನೀರು ತರಿಸ್ಕೊಂಡು ಮಸ್ತಾಗಿ ಪಿಜ್ಜಾ ತರಿಸ್ಕೊಂಡು ಬರ್ಗರ್ ತರಿಸ್ಕೊಂಡು ತಿಂದು ಬಿಡ್ತೀನಿ. ನಿನ್ನ ಅಡುಗೆ ಯಾವನಿಗೆ ಬೇಕು? ನೋಡ್ತಾ ಇರು. ನಾನು ಸೇರಂದ್ರೆ ಈಕಿ ಸವ್ವ ಸೇರು. ಇದು ಎಲ್ಲಿ ಹೋಗೋ ಮುಟ್ಟುತ್ತದೋ ಅನ್ಸುತ್ತೇನೋ. ನೀವು ಮುಂದಿನ ಎಪಿಸೋಡ್ ನೋಡೋದು ಮರಿಬ್ಯಾಡ್ರಿ. ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ಲಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆಗೆ ಒಂದು ಲೈಕ್ ಕೊಡೋದ್ರ ಜೊತೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಈ ಬೀಡಾಡಿ ಏನೇನು ತರಿಸ್ಕೊಂಡು ತಿಂತಾಳಂತ ನೆಕ್ಸ್ಟ್ ಎಪಿಸೋಡ್ ನೋಡೋದು ತಪ್ಪಿಸಬೇಡ್ರಿ. ಬರ್ರಿ, ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಡ್ರಿ ಹೋಗ್ಬೇಡ್ರಿ. ಇನ್ನೊಂದು ಮೆಸೇಜ್ ಅದ ರೀ. ಏನಂತಂದ್ರೆ ಈ ಕತೆ ನೆಕ್ಸ್ಟ್ ಎಪಿಸೋಡ ನೀವು ನೋಡಬೇಕು ಅಂತಂದ್ರೆ ನಾನು ಹಾಕಿದ ಕೂಡಲೇ ಅದು ನಿಮ್ಗೆ ಶೋ ಆಗಬೇಕು ಅಂತಂದ್ರೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ. ಅಂದ್ರೆ ನಾನು ಹಾಕಿದ ಕೂಡಲೇ ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತದ. ನೀವು ಫ್ರೀ ಇದ್ದಾಗ ಅದು ಕತೆನ ನೋಡ್ಬೋದು. ದಯವಿಟ್ಟು ಹೊಸದಾಗಿ ಯಾರು ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.